ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿನ್ನೆ ಹಾಗೂ ಮೊನ್ನೆ ರಷ್ಯಾ ಹಾಗೂ ಭಾರತದ ಜೊತೆ ಆದಂತ ಒಪ್ಪಂದಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಒಪ್ಪಂದಗಳು ಆಗಿದ್ದಾವೆ. ಅದರಲ್ಲಿ ಯಾವೆಲ್ಲ ಸೆಕ್ಟರ್ಗೆ ಸಂಬಂಧಪಟ್ಟಂತ ಒಪ್ಪಂದಗಳಾಗಿದ್ದಾವೆ, ಎಷ್ಟು ಮಟ್ಟಿಗೆ ಇವು ಇಂಪಾರ್ಟೆಂಟ್ ಆಗುತ್ತವೆ, ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ SMK ಮೀಟಪ್ ಬಗ್ಗೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ಕೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ, ಯಾರು ಅಟೆಂಡ್ ಮಾಡಬಹುದು, ಏನೆಲ್ಲ ಇರುತ್ತೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಇದೆ. ಹಾಗೆ ಇಂದಿನ ವಿಡಿಯೋ ಲಿಂಕ್ ಹಾಗೂ ಈ ರಿಜಿಸ್ಟ್ರೇಷನ್ ಲಿಂಕ್ ಎರಡನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ ಕೇಸ್ ಬರುವಂತ ಇಂಟ್ರೆಸ್ಟ್ ಇದ್ರೆ. ಹಾಗೆ ನೀವೇನು ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ಲಿಂಕ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಇದೆ. ಇದಕ್ಕೆ ಅಕೌಂಟ್ ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಹಾಗೂ ಈ ಮೀಟಪ್ ಗೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಗಳಿದ್ದಲ್ಲಿ ಈ ನಂಬರ್ಗೆ ಕಾಲ್ ಮಾಡಿ ಪರಿಹಾರ ಮಾಡ್ಕೊಳ್ಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಈ ಸೆಕ್ಷನ್ ಅಲ್ಲಿ ಎಸ್ಪೆಷಲಿ ಆರ್ಟ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಅಲ್ಲಿ ಪ್ರೀಮಿಯಂ ಸೆಲೆಕ್ಟ್ ಮಾಡಿ, ನಂತರ TRX 17 ಸೆಲೆಕ್ಟ್ ಮಾಡಿ. ಇದು ಫ್ರೀ ಅಕೌಂಟ್ ಆಗಿರುತ್ತೆ. ಬೇರೆ ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಕೆಲವೊಂದು ಫೀಸ್ ಇರುತ್ತೆ. ಎಸ್ಪೆಷಲಿ ಟ್ರೇಡರ್ಸ್ ಗೆ ಅದು ಅನುಕೂಲವನ್ನು ತರುವಂತದ್ದು. ಇನ್ವೆಸ್ಟರ್ಸ್ ಗೆ TRX 17 ಸಾಕು. ಅದನ್ನ ಚೂಸ್ ಮಾಡಿ ಪ್ರೊಸೀಡ್ ಮಾಡಿ. ಇನ್ನು ವಿಷಯಕ್ಕೆ ಬರೋಣ. ನಿನ್ನೆ ಪುಟಿನ್ ಅವರ ಭಾರತದ ಭೇಟಿ ಕನ್ಕ್ಲೂಡ್ ಆಗಿದೆ. ಅವರು ವಾಪಸ್ ರಷ್ಯಾಕ್ಕೂ ಕೂಡ ಹೋದ್ರು. ಅದಕ್ಕೆ ಮುಂಚೆ ಪುಟಿನ್ ಹಾಗೂ ನರೇಂದ್ರ ಮೋದಿ ಅವರು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟರು. ಅದರಲ್ಲಿ ಹಲವಾರು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ನಾನೀಗ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿರುವಂತಹ ಆರ್ಟಿಕಲ್ ನ ಮೂಲಕನೇ ವಿಷಯಗಳನ್ನ ತಿಳ್ಕೊಳ್ಳೋಣ. ಟೋಟಲ್ 16 ಒಪ್ಪಂದಗಳಿಗೆ ಭಾರತ ಹಾಗೂ ರಷ್ಯಾ ಸಹಿ ಹಾಕಿದ್ದಾವೆ. ಹಲವಾರು ಒಪ್ಪಂದಗಳಿದ್ದಾವೆ. ಟ್ರೇಡ್ ಅಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಒಪ್ಪಂದಗಳಾಗಿದ್ದಾವೆ. ನೋಡಬಹುದು. ಇಂಡಿಯಾ ರಷ್ಯಾ ಇಂಟರ್ ಗವರ್ನಮೆಂಟಲ್ ಕಮಿಷನ್ ಆನ್ ಟ್ರೇಡ್, ಎಕನಾಮಿಕ್, ಸೈಂಟಿಫಿಕ್, ಟೆಕ್ನಿಕಲ್ ಅಂಡ್ ಕಲ್ಚರಲ್ ಕೋಆಪರೇಷನ್. ರಷ್ಯಾ ಹಾಗೂ ಭಾರತದ ಜೊತೆ ಈಗಾಗಲೇ ಸಾಕಷ್ಟು ಸೆಷನ್ಸ್ ಅಲ್ಲಿ ಡಿಸ್ಕಷನ್ಸ್ ಆಗಿದೆ. ಜೊತೆಗೆ FTA ಬಗ್ಗೆ ಕೂಡ ಮಾತುಕತೆಗಳು ಜೋರಾಗ್ತಿದೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಕೂಡ ಮಾತಾಡಿದರೆ. FTA ಇನ್ನೂ ಫೈನಲೈಸ್ ಆಗಿಲ್ಲ, ಅದರ ಬಗ್ಗೆ ಡಿಸ್ಕಷನ್ಸ್ ನಡೀತಾ ಇದೆ. ಬಟ್ ಟ್ರೇಡ್ ಅಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಒಪ್ಪಂದಗಳು ಆಗಿದ್ದಾವೆ. ಇನ್ನು ನೆಕ್ಸ್ಟ್ ಎನರ್ಜಿ ಪಾರ್ಟ್ನರ್ಶಿಪ್ ಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿದೆ. ಅಂದ್ರೆ ರಷ್ಯಾ ಅನ್ಇಂಟರ್ಪ್ರೆಟ್ ಫ್ಯೂಯಲ್ ಸಪ್ಲೈ ಮಾಡೋ ಬಗ್ಗೆ ಹೇಳಿದೆ. ನೋಡಬಹುದು. ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯನ್ ಕಂಪನೀಸ್ ಇನ್ ಫೀಲ್ಡ್ಸ್ ಸಚ್ ಆಸ್ ಆಯಿಲ್ ಅಂಡ್ ಆಯಿಲ್ ಪ್ರಾಡಕ್ಟ್ಸ್, ಆಯಿಲ್ ರಿಫೈನಿಂಗ್, ಪೆಟ್ರೋಕೆಮಿಕಲ್ ಟೆಕ್ನಾಲಜೀಸ್, ಆಯಿಲ್ ಫೀಲ್ಡ್ ಸರ್ವಿಸಸ್ ಅಂಡ್ ಅಪ್ಸ್ಟ್ರೀಮ್ ಟೆಕ್ನಾಲಜೀಸ್ ಅಂಡ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್, LNG and LPG related infrastructure, various existing projects in their countries, underground coal gasification technology, nuclear projects, etc. ಇಲ್ಲಿ ಇರುವಂತ ಕನ್ಸರ್ನ್ಸ್ ಅನ್ನ ಅಡ್ರೆಸ್ ಮಾಡುವಂತದ್ದು. ಹಾಗೆ ಇದಕ್ಕೆ ರೆಸೊಲ್ಯೂಷನ್ ತರುವಂತದ್ದು. ಒಟ್ಟಿನಲ್ಲಿ ಎನರ್ಜಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪಾರ್ಟ್ನರ್ಶಿಪ್ ಅನ್ನ ಎರಡು ದೇಶಗಳು ಮಾಡ್ಕೊಂಡಿದ್ದಾವೆ. ಇನ್ನು ಟ್ರಾನ್ಸ್ಪೋರ್ಟ್ ಅಂಡ್ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಒಪ್ಪಂದಗಳಾಗಿದ್ದಾವೆ. ಎಫಿಷಿಯಂಟ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಸ್, ಅದರಲ್ಲೂ ಈ ರೀತಿಯ ಕಾರಿಡಾರ್ಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಎರಡು ದೇಶಗಳ ಜೊತೆ ಕೋಆಪರೇಷನ್. ನಂತರ ಕೋಆಪರೇಷನ್ ಇನ್ ದ ರಷ್ಯನ್ ಫಾರ್ ಈಸ್ಟ್ ಅಂಡ್ ಆರ್ಕ್ಟಿಕ್. ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಫಾರ್ ಈಸ್ಟ್ ಅಂಡ್ ಆರ್ಕ್ಟಿಕ್ ಝೋನ್ ಅಲ್ಲಿ ಎರಡು ದೇಶಗಳು ನಿರ್ಧಾರವನ್ನು ತಗೊಂಡಿದ್ದಾವೆ. ನಂತರ ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್ ಇನ್ ಸ್ಪೇಸ್. ಇದು ಬಹಳ ಇಂಪಾರ್ಟೆಂಟ್. ಸಿವಿಲ್ ನ್ಯೂಕ್ಲಿಯರ್ ಅಂತಂದ್ರೆ ಪವರ್ ಜನರೇಷನ್ ಗೆ ನ್ಯೂಕ್ಲಿಯರ್ ಬಳಕೆ ಮಾಡುವಂತದ್ದು. ಇನ್ನು ಸ್ಪೇಸ್ ಅಲ್ಲೂ ಕೂಡ ಕೋಆಪರೇಷನ್ ಇರೋ ಬಗ್ಗೆ ಒಪ್ಪಂದಗಳಾಗಿದ್ದಾವೆ. ಜೊತೆಗೆ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ನೋಡಬಹುದು. 100 ಗಿಗಾವ್ಯಾಟ್ ಟಾರ್ಗೆಟ್ ಅನ್ನ 2047 ಭಾರತ ಮಾಡ್ತಾ ಇದೆ. ಅದಕ್ಕೂ ಕೂಡ ರಷ್ಯಾದಿಂದ ಸಪೋರ್ಟ್ ಸಿಗುತ್ತೆ. ನಂತರ ಮಿಲಿಟರಿ ಅಂಡ್ ಮಿಲಿಟರಿ ಟೆಕ್ನಿಕಲ್ ಕೋಆಪರೇಷನ್, ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಹಲವಾರು ಒಪ್ಪಂದಗಳಾಗಿದ್ದಾವೆ. ನೋಡಬಹುದು. ಬೋತ್ ಸೈಡ್ಸ್ ಅಗ್ರೀಡ್ ಟು ಎನ್ಕರೇಜ್ ಜಾಯಿಂಟ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ of spare parts, components, aggregates and other products for maintenance of Russian origin arms and defense equipment under Make in India program, through transfer of technology and setting up joint ventures for meeting the needs of the Indian Armed Forces. Not only manufacturing, even transfer of technology ಗೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದಗಳಾಗಿದೆ. ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ, ಎಲ್ಲವೂ ಅಲ್ಲ, ಕೆಲವೊಂದು ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಮಿಲಿಟರಿಗೆ ಬೇಕಾಗಿರುವಂತಹ ಕಾಂಪೋನೆಂಟ್ಸ್ ಅಲ್ಲಿ ಈ ರೀತಿಯ ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ಜೊತೆಗೆ ಎಕ್ಸ್ಪೋರ್ಟ್ ಕೂಡ ಮಾಡುವ ಅವಕಾಶ ಇದೆ ಈ ಒಪ್ಪಂದದಡಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಷ್ಯಾದ ಮೇಲೆ ಯುರೋಪ್ ಹಾಗೂ ಅಮೆರಿಕ ಹಲವು ಸ್ಯಾಂಕ್ಷನ್ಸ್ ಅನ್ನ ಹಾಕಿದೆ. ಆ ಸ್ಯಾಂಕ್ಷನ್ಸ್ ಅನ್ನ ಬೈಪಾಸ್ ಮಾಡಬೇಕು ಅಂದ್ರೆ ರಷ್ಯಾ ಬೇರೆ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತು ಅಂದ್ರೆ ಅವಾಗ ಏನಾಗುತ್ತೆ, ಬೇರೆ ಯಾವ ದೇಶಕ್ಕಾದ್ರೂ ಮಾರಾಟ ಮಾಡುವ ಅವಕಾಶ ಇರುತ್ತೆ. ಸ್ಯಾಂಕ್ಷನ್ಸ್ ಅಪ್ಲೈ ಆಗೋದಿಲ್ಲ, ಯಾಕಂದ್ರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ರಷ್ಯಾ ಪ್ರಯತ್ನ ಪಡ್ತಾ ಇದೆ. ಇನ್ ಕೇಸ್ ಮುಂದಿನ ದಿನಗಳಲ್ಲೂ ಕೂಡ ಏನಾದ್ರೂ ಇದೇ ರೀತಿ ಸ್ಯಾಂಕ್ಷನ್ಸ್ ಇದ್ದಾಗ್ಲೂ ಕೂಡ ಅದು ಸಮಸ್ಯೆ ಆಗೋದಿಲ್ಲ ಬೇರೆ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರೆ. ಹಾಗಾಗಿ ಇದೊಂದು ಅಡ್ವಾಂಟೇಜ್. ಜೊತೆಗೆ ಭಾರತಕ್ಕೂ ಕೂಡ ಇದು ಉತ್ತಮ ಅವಕಾಶವನ್ನು ಒದಗಿಸ್ತಿದೆ ಅಂತಾನೆ ಹೇಳ್ಬೋದು. ನಂತರ ಕೋಆಪರೇಷನ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ.
Both sides called for ramping up government to government, academia and private sector collaboration to promote application of critical and emerging technologies. Emerging technologies ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕ್ರಿಟಿಕಲ್ ಟೆಕ್ನಾಲಜೀಸ್ ಗೆ ಸಂಬಂಧಪಟ್ಟಂತೆ ಕೊಲಾಬರೇಷನ್ ಅನ್ನ ಮಾಡಿಕೊಳ್ಳೋ ವಿಚಾರಕ್ಕೂ ಕೂಡ ಒಪ್ಪಿಕೊಂಡಿದ್ದಾವೆ ಎರಡೂ ದೇಶಗಳು ಕೂಡ. ಜೊತೆಗೆ ಕ್ರಿಟಿಕಲ್ ಮಿನರಲ್ಸ್ ನ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ರೆಕಗ್ನೈಸ್ ಮಾಡಿ ಬಳಸಿಕೊಳ್ಳುವಂತದ್ದು. ನಂತರ ಕಲ್ಚರಲ್ ಕೋಆಪರೇಷನ್, ಟೂರಿಸಂ ಅಂಡ್ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜಸ್, ಅದರಲ್ಲೂ ಎಸ್ಪೆಷಲಿ ನೋಡಬಹುದು idea of expanding cooperation in the film industry, including development of joint film production, mutual participation, international film festivals. ಇಲ್ಲಿ ಜಾಯಿಂಟ್ಲಿ ಸೇರೋ ಮೂಲಕ ಪ್ರೊಡಕ್ಷನ್ ಮಾಡೋ ಮೂಲಕ ಕಲ್ಚರಲ್ ಕೋಆಪರೇಷನ್ ಹಾಗೂ ಟೂರಿಸಂ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ನಂತರ ಕೋಆಪರೇಷನ್ ಇನ್ ದ UN ಅಂಡ್ ಮಲ್ಟಿಲ್ಯಾಟ್ರಲ್ ಫೋರಂ, ಯುನೈಟೆಡ್ ನೇಷನ್ಸ್ ಅಲ್ಲೂ ಕೂಡ ಎರಡು ದೇಶಗಳು ಜೊತೆಯಾಗಿ ಹೋಗುವಂತದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಗಳಾಗಿದೆ. ಯಾವೆಲ್ಲ ವಿಷಯಗಳನ್ನ ಮುಂದೆ ತರಬೇಕು, ಎಲ್ಲಿ ಇಬ್ರು ಜೊತೆಯಾಗಿ ಹೋಗ್ಬೇಕು, ಇದರ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳು ಇಲ್ಲಿದೆ, ನೋಡಬಹುದು, ಓದ್ಕೊಳ್ಬಹುದು ಒಂದ್ಸಲ ಬೇಕಿದ್ರೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವೆಬ್ಸೈಟ್ ಅಲ್ಲಿ ಇದು ಸಿಗುತ್ತೆ, ಡೀಟೇಲ್ ಆಗಿ ಬೇಕಾದ್ರೆ ಓದ್ಕೊಳ್ಬಹುದು. ನಂತರ ಕೌಂಟರ್ ಟೆರರಿಸಂ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ರೀಜನಲ್ ಅಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಗೆ ಸಂಬಂಧಪಟ್ಟಂತೆ ಕೂಡ ಇನ್ನು ಹಲವು ವಿಷಯಗಳು ಇದರಲ್ಲಿ ಅಡಗಿದೆ. ಇನ್ನು ಕೆಲವೊಂದನ್ನ ಲಿಸ್ಟ್ ನೋಡಿದಾಗ ಮೈಗ್ರೇಷನ್ ಮೊಬಿಲಿಟಿಗೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದಗಳಾಗಿದೆ. ಅಗ್ರಿಮೆಂಟ್ ಬಿಟ್ವೀನ್ ಗವರ್ನಮೆಂಟ್ ಆಫ್ ರಿಪಬ್ಲಿಕ್ ಆಫ್ ಇಂಡಿಯಾ, ಗವರ್ನಮೆಂಟ್ ಆಫ್ ರಷ್ಯನ್ ಫೆಡರೇಷನ್. ಇರೆಗ್ಯುಲರ್ ಮೈಗ್ರೇಷನ್ ಏನಿದೆ ಅದನ್ನ ತಡೆಯುವ ನಿಟ್ಟಿನಲ್ಲಿ ಕೋಆಪರೇಷನ್ ಮಾಡುವಂತ ಒಪ್ಪಂದಕ್ಕೆ ಸಹಿಯಾಗಿದೆ. ಹಾಗೆ ಹೆಲ್ತ್ ಅಂಡ್ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಕೂಡ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ರಿಪಬ್ಲಿಕ್ ಆಫ್ ಇಂಡಿಯಾ ಅಂಡ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆಫ್ ರಷ್ಯನ್ ಫೆಡರೇಷನ್, ಎರಡರ ಜೊತೆ ಹೆಲ್ತ್ ಕೇರ್ ಹಾಗೂ ಮೆಡಿಕಲ್ ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದಗಳಾಗಿದೆ. ಅಗ್ರಿಮೆಂಟ್ ಬಿಟ್ವೀನ್ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ರಿಪಬ್ಲಿಕ್ ಆಫ್ ಇಂಡಿಯಾ, ಇಲ್ಲಿ ಒಪ್ಪಂದಗಳಾಗಿದೆ. ನಂತರ ಮಾರಿಟೈಮ್ ಕೋಆಪರೇಷನ್ ಅಂಡ್ ಪೋಲಾರ್ ವಾಟರ್ಸ್ ಈಗಾಗಲೇ ಅಲ್ಲಿ ನೋಡಿದ್ವಿ. ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ MOU ಮಾಡ್ಕೊಂಡಿದೆ ಇಲ್ಲಿ. ಶಿಪ್ಪಿಂಗ್ ವಾಟರ್ ವೇಸ್ ಅಂಡ್ ಗವರ್ನಮೆಂಟ್ ಆಫ್ ರಿಪಬ್ಲಿಕ್ ಆಫ್ ಇಂಡಿಯಾ, ಸೊ ಪೋರ್ಟ್ಸ್, ಶಿಪ್ಪಿಂಗ್, ವಾಟರ್ ವೇಸ್ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಫರ್ಟಿಲೈಸರ್ ಗೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದ ಆಗಿದೆ. ಸಾಕಷ್ಟು ಫರ್ಟಿಲೈಸರ್ಸ್ ಅನ್ನ ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದಗಳಾಗಿದೆ. ಇದು ಫರ್ಟಿಲೈಸರ್ ಸೆಕ್ಟರ್ ಗೆ ಖಂಡಿತ ಒಳ್ಳೆಯ ಸುದ್ದಿ ಆಗುತ್ತೆ. ಉರಾಲ್ಕೆಮ್ ಅಂದ್ರೆ ರಷ್ಯಾದ ಉರಾಲ್ಕೆಮ್ ಹಾಗೂ ನಮ್ಮ RCF ಅಂದ್ರೆ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್, ಹಾಗೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್, ಇಂಡಿಯನ್ ಪೊಟಾಶ್ ಲಿಮಿಟೆಡ್ ಇವುಗಳ ಜೊತೆ ಒಪ್ಪಂದಗಳಾಗಿದೆ. ಇನ್ನು ಕಸ್ಟಮ್ಸ್ ಅಂಡ್ ಕಾಮರ್ಸ್ ಜೊತೆ ಕೂಡ ಬಯಲಾಟರಲ್ ಅಗ್ರಿಮೆಂಟ್ ಆಗಿದೆ. ಇನ್ನು ಅಕಾಡೆಮಿಕ್ ಕೊಲಾಬರೇಷನ್, ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಪುಣೆ, ಫೆಡರಲ್ ಸ್ಟೇಟ್ ಆಟೋನಮಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಹೈಯರ್ ಎಜುಕೇಶನ್ ರಷ್ಯಾ, ಇವುಗಳ ಜೊತೆ ಒಪ್ಪಂದ ಆಗಿದೆ. ಎಸ್ಪೆಷಲಿ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ಸ್ ಅಕಾಡೆಮಿಕ್ ಕೊಲಾಬರೇಷನ್ ಗೆ ಸಂಬಂಧಪಟ್ಟಂತೆ ಕೂಡ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳಲಾಗಿದೆ. ಮೀಡಿಯಾ ಕೊಲಾಬರೇಷನ್ ಕೂಡ ಇದೆ ನೋಡಬಹುದು. ರಷ್ಯಾದಲ್ಲಿ ಪ್ರಸಾರ್ ಭಾರತಿ ಇಂಡಿಯಾ ಬ್ರಾಡ್ಕಾಸ್ಟಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದ ಆಗಿದೆ. ಹಾಗೆ ರಷ್ಯಾದ ಚಾನೆಲ್ ನ ಇಲ್ಲಿ ಪ್ರಸಾರ ಮಾಡಲಿಕ್ಕೆ ಇನ್ನು ಕೆಲವೊಂದು ಅನೌನ್ಸ್ಮೆಂಟ್ ಗಳು ಕೂಡ ಇದಾವೆ. ಪ್ರೋಗ್ರಾಮ್ ಫಾರ್ ಡೆವಲಪ್ಮೆಂಟ್ ಆಫ್ ಸ್ಟ್ರಾಟಜಿಕ್ ಏರಿಯಾಸ್ ಆಫ್ ಇಂಡಿಯಾ, ಸ್ಟ್ರಾಟಜಿಕ್ ಏರಿಯಾಸ್ ಡೆವಲಪ್ ಮಾಡುವಂತದ್ದು. ರಷ್ಯನ್ ಸೈಡ್ ಹಸ್ ಡಿಸೈಡೆಡ್ ಟು ಅಡಾಪ್ಟ್ ಎ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಟು ಜಾಯಿನ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ EBCA. ಈ ರೀತಿ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ನೆನೆ ಡಿಫೆನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಹಾಗೂ ಪೋರ್ಟ್ ಗೆ ಸಂಬಂಧಪಟ್ಟಂತೆ, ನಂತರ ಫರ್ಟಿಲೈಸರ್ ಗೆ ಸಂಬಂಧಪಟ್ಟಂತೆ ಕೂಡ ಹಲವು ಒಪ್ಪಂದಗಳಾಗಿದ್ದಾವೆ. ಈ ಸೆಕ್ಟರ್ ನ ಫೋಕಸ್ ಮಾಡಬಹುದು, ಏನೆಲ್ಲ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಬಹುದು ಇದರಿಂದ ಅಂತ. ಖಂಡಿತ ಇಲ್ಲಿ ಎರಡೂ ದೇಶಗಳಿಗೆ ಸಾಕಷ್ಟು ಅಡ್ವಾಂಟೇಜಸ್ ಇರುತ್ತೆ. ನಾನು ಅವಾಗ್ಲೇ ಹೇಳಿದೆ, ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ತುಂಬಾನೇ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅಂತಾನೆ ಹೇಳ್ಬೋದು ಇಂಡಿಯಾಗೆ. ಯಾಕಂದ್ರೆ ಹಲವು ಎಕ್ವಿಪ್ಮೆಂಟ್ಸ್ ಅನ್ನ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಎಸ್ಪೆಷಲಿ ಇನ್ನು ಫೈಟರ್ ಜೆಟ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆಗಳು ನಡೀತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದಿಲ್ಲ. ಮೇ ಬಿ ಇವತ್ತಲ್ಲ ನಾಳೆ ಬರಬಹುದು. ಅದರಲ್ಲೂ ಎಸ್ಪೆಷಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗೋದು ಬಹಳ ಇಂಪಾರ್ಟೆಂಟ್ ನಮ್ಮ ಡಿಫೆನ್ಸ್ ಸೆಕ್ಟರ್ಗೂ ಕೂಡ, ನಮ್ಮ ಎಕಾನಮಿಗೂ ಕೂಡ. ಯಾಕಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಡಿಫೆನ್ಸ್ ಗೆ ಖರ್ಚು ಮಾಡ್ತೀವಿ. ಜೊತೆಗೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಇನ್ ಕೇಸ್ ಬೇರೆ ದೇಶಗಳಿಗೆ ಮಾರಾಟ ಮಾಡಿದ್ರೆ ಅದು ರಷ್ಯಾದ ಒಪ್ಪಿಗೆ ಮೇರೆಗೆನೆ ಮಾರಾಟ ಮಾಡೋದು. ಅದರಿಂದ ನಮಗೆ ಇನ್ಫ್ಲೋ ಕೂಡ ಬರುತ್ತೆ. ಜೊತೆಗೆ ಇಲ್ಲಿ ರೂಬೆಲ್ ಹಾಗೂ ರುಪೀಸ್ ಅಲ್ಲಿ ವ್ಯವಹಾರಗಳು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಗಳಾಗಿದೆ. ಜೊತೆಗೆ ನೀವು ಇಲ್ಲಿ ನೋಡಬಹುದು, $64 ಬಿಲಿಯನ್ ವ್ಯವಹಾರ ನಡೀತಾ ಇದೆ. ಈಗ ಅದನ್ನ $100 ಬಿಲಿಯನ್ ಗೆ ಹೆಚ್ಚುವಂತ ಪ್ರಯತ್ನ ನಡೀತಿದೆ. ಇಲ್ಲಿ ಟ್ರೇಡ್ ಡೆಫಿಸಿಟ್ ಇದೆ, ಎಸ್ಪೆಷಲಿ ಭಾರತಕ್ಕೂ ರಷ್ಯಾಗೂ ಹೋಲಿಸಿದ್ರೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಟ್ರೇಡ್ ಡೆಫಿಸಿಟ್ ಅಲ್ಲೇ ಇದೀವಿ. ಅಂದ್ರೆ ಎಕ್ಸ್ಪೋರ್ಟ್ ಕಡಿಮೆ, ಇಂಪೋರ್ಟ್ ಜಾಸ್ತಿ. ಬಟ್ ಇಲ್ಲಿ ಆಗ್ತಿರುವಂತ ಇನ್ನೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಏನಂತಂದ್ರೆ, ರುಪಿನಲ್ಲಿ ನಾವು ಜಾಸ್ತಿ ಪೇ ಮಾಡ್ತಿರೋದ್ರಿಂದ ಅವರು ಅದನ್ನ ಬೇರೆ ಕಡೆ ಬಳಸೋಕಾಗೋದಿಲ್ಲ. ಹಾಗಾಗಿ ಅದನ್ನ ಭಾರತದಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ಇಂಪೋರ್ಟ್ ಆಗ್ತಿದೆ ಕ್ರೂಡ್, ಜೊತೆಗೆ ನಮ್ಮ ಹಣ ನಮ್ಮ ದೇಶದಲ್ಲೇ ಇನ್ವೆಸ್ಟ್ ಕೂಡ ಆಗ್ತಿದೆ. ಹಾಗಾಗಿ ಎರಡು ಕಡೆ ಅಡ್ವಾಂಟೇಜಸ್ ಕೂಡ ಆಗ್ತಾ ಇದೆ ರಷ್ಯಾದ ಜೊತೆ ವ್ಯವಹಾರವನ್ನ ಮಾಡ್ತಾ ಇರೋದು ಸದ್ಯದ ಮಟ್ಟಿಗೆ. ಒಟ್ಟಿನಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ ಈ ಒಪ್ಪಂದಗಳ ಮೂಲಕ. ನೋಡೋಣ ಮುಂದುವರೆದು ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ. ಸರಿ ಗೆಳೆಯರಿ, ಹಾಗೆ ರಿಜಿಸ್ಟ್ರೇಷನ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಮಾಡಬಹುದು. ಹಾಗೆ ಮಾರ್ನಿಂಗ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಪ್ರೋಗ್ರಾಮ್ ಬಗ್ಗೆ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.